ನಿಮ್ಮನ್ನು ಟೀಕಿಸುವಂಥವ್ರು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತಾರೆ. ಈ ಡಿ ಕೆ ಶಿವಕುಮಾರ್ ಮತ್ತು ಬಿ ಕೆ ಹರಿಪ್ರಸಾದ್ ಇವರಿಬ್ಬರು ಕೂಡ ರೌಡಿ ಗ್ಯಾಂಗ್ನಲ್ಲಿ ಇದ್ದಂಥವ್ರು ಹಿಂದೆ, ಅಥವಾ ಆ ಪರ್ಟಿಕ್ಯುಲರ್ ಆಗಿ ಕೊತ್ವಾಲ್ ಗ್ಯಾಂಗ್ ಅಲ್ಲಿ ಇದ್ದಂಥವ್ರು, ಕೊತ್ವಾಲ್ ಶಿಷ್ಯದ್ರು, ಈ ರೀತಿಯಾದಂತಹ ಮಾತುಗಳು ಬರ್ತವೆ. ಯಾವ ಕಾರಣ? ಡಿ ಕೆ ಶಿವಕುಮಾರ್ ಅವ್ರದ್ದು ಗೊತ್ತಿಲ್ಲ ನನಗೆ. ಕೊತ್ವಾಲ ನನ್ನ ಮುಂದೆನೂ ಬರ್ತಾ ಇಲ್ಲ. ನನ್ನ ಹತ್ರ ಮುಂದೆ ಬಂದರೆ ಒಂದು ಮೈಲಿ ದೂರ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಂಡಿರೋರು. ಇವು ಕಟ್ಟಿದ್ದಾರೆ ಅಷ್ಟೇ, ಇವ್ರ ಗ್ರೂಪಲ್ಲಿ ಇದೆ. ಯಾಕಂದರೆ ಏನಾದರೂ ಗಂಭೀರವಾದ ಆರೋಪಗಳು ಮಾಡಬೇಕಲ್ಲ, ಭ್ರಷ್ಟಾಚಾರ ಅಂತ ಮಾಡಬೇಕು, ಇಲ್ಲ ಅತ್ಯಾಚಾರಿ ಅಂತ ಮಾಡಬೇಕು, ಇಲ್ಲ ರೌಡಿ ಗುಂಡ ಅಂತ ಮಾಡಬೇಕು, ಅದಕ್ಕೆಲ್ಲ ಕೇಸ್ ಗೀಸೆಲ್ಲ ಆಗಬೇಕಲ್ಲ. ಎಲ್ಲೂ ಏನೂ ಸಿಗದೆ ಇರೋವಾಗ ಹಿಂಗೆ ಅಂದ್ಬಿಡೋದು, ಇವ್ರು ಆ ಗ್ರೂಪಲ್ಲಿದ್ದರು ಈ ಗ್ರೂಪಲ್ಲಿದ್ದರು ಅಂತ. ಆ ಥರ ಗ್ರೂಪಲ್ಲಿ ಇದ್ದಿದ್ದರೆ ನಾನು ರಾಜಕಾರಣದಲ್ಲಿ ಇಷ್ಟು ವರ್ಷ ಬೆಳೀಲಿಕ್ಕಾಗುತ್ತೆ. ಇವ್ರ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ನನಗೆ ಸರ್ಟಿಫಿಕೇಟ್ ಕೊಟ್ಟಿರೋದು ಇಂದಿರಾ ಗಾಂಧಿ ಕೊಟ್ಟಿದ್ದಾರೆ, ರಾಜೀವ್ ಗಾಂಧಿ ಕೊಟ್ಟಿದ್ದಾರೆ, ಸೋನಿಯಾ ಗಾಂಧಿ ಕೊಟ್ಟಿದ್ದಾರೆ, ಸಂಜಯ್ ಗಾಂಧಿ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಇನ್ನು ಇವ್ರ ಸರ್ಟಿಫಿಕೇಟ್ ಕಂಡು ನನಗೇನಾಗಬೇಕು? ಒಂದು ಸಿನಿಮಾದಲ್ಲೂ ಕೂಡ ಒಂದು ಡೈಲಾಗ್ ಬರುತ್ತೆ, ಅಲ್ಲಿ ಹರೀಶ್ ಪ್ರಸಾದ್ ಅನ್ನುವಂಥ ಹರೀಶ್ ಪ್ರಕಾಶ್ ಅನ್ನುವಂಥ ಹೆಸರಿನಲ್ಲಿ ಆ ಡೈಲಾಗ್ ಬರುತ್ತೆ. ಅದರಲ್ಲಿ ಹೇಳ್ತಾರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆದಂಥ ಒಂದು ಗಲಾಟೆಯ ಸಂದರ್ಭದಲ್ಲಿ ಆ ನಂತರ ಹರೀಶ್ ಪ್ರಕಾಶ್ ಹುಡುಗರು ಏನೋ ಇದು ಮಾಡಿದ್ರು, ಅವರು ಆಮೇಲೆ ಡೆಲ್ಲಿಗೆ ಹೋದ್ರು ಅಂತೇಳಿ ಬರುತ್ತೆ. ಆ ಹರೀಶ್ ಪ್ರಕಾಶ್ ಹರಿಪ್ರಸಾದ್ ಅನ್ನುವಂಥದ್ದು ಕನ್ವೆ ಆಗುವಂಥ ಹೆಸರು. ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಟೆಸ್ಟ್ ನಿಲ್ಸಿದ್ ನಿಜ. ಚಿನ್ನಸ್ವಾಮಿ ಇದ್ರಲ್ಲ, ಚಿನ್ನಸ್ವಾಮಿ ಅವ್ರು MS ಕಾಲೇಜ್ ಪ್ರೆಸಿಡೆಂಟು. ಇಂದಿರಾ ಗಾಂಧಿನ ಅರೆಸ್ಟ್ ಮಾಡಿದಾಗ ವೆಸ್ಟ್ ಇಂಡೀಸ್ ಟೀಮ್ ಬಂದಿತ್ತು. ನಾವು ಚಿನ್ನಸ್ವಾಮಿ ಅವ್ರಿಗೆ ಹೇಳಿದ್ವಿ, ಸರ್ ಗಲಾಟೆಗಳು ಮಾಡ್ಬಿಡ್ತೀವಿ. ಅವ್ರು ನನಗೆ ಚೆನ್ನಾಗಿ ಗೊತ್ತಿತ್ತು, ಕಪಿಸೇನೆ ಕಟ್ಟಿದ್ದೀನಿ ಅಂತ. ಗಲಾಟೆ ಮಾಡ್ತೀವಿ ಅಂದ್ರೆ ಟೆಸ್ಟ್ ಕ್ಯಾನ್ಸಲ್ ಆಯಿತು. ಅದು ನಮ್ಮ ಮೇಲೆ ಇದೆ, ಅದು ಆರೋಪ ಈಗಲೂ ಮಾಡ್ತಾರೆ. ಅದು ಆಗಿದ್ದು ನಿಜ. ನಾವು ಟೆಸ್ಟ್ ನಿಲ್ಸಿದ್ದು ನಿಜ. ಇಂದಿರಾ ಗಾಂಧಿ ಅರೆಸ್ಟ್ ಮಾಡಿದ್ರಲ್ಲ, 18th ಕ್ರಾಸ್ ಮಲ್ಲೇಶ್ವರಮಿಂದ ಸಿಟಿ ಮಾರ್ಕೆಟ್ವರೆಗೂ ಹುಡುಗರ ಜೊತೆಗೆ ಓಡಿದ್ದೀವಿ. ಅವತ್ತು ಬಂದಾಗೋಯ್ತು, 11 ಜನ ಸತ್ತೋಗ್ಬಿಟ್ರು. ಅವಾಗ ಫೈರಿಂಗ್ ಗಿರಿಂಗ್ ಎಲ್ಲ ಆಗಿ. ಅವರು ಏನಾದರೂ ಹೇಳಬೇಕಲ್ಲ, ನಮ್ಮ ಮೇಲೆ ಹೇಳ್ತಾರೆ, ಸಂತೋಷ ಅಂದ್ಬಿಟ್ಟು ಅದು ಚೆನ್ನಾಗಿರಲಿ ದೇವರು ಅಂತ ಹೇಳ್ಬಿಟ್ಟು ಸುಮ್ಮನಿರೋದು. ನೀವು ಒಂದು ಮಾತು ಹೇಳಿದ್ರಿ, ಕಪಿಸೇನೆ ಕಟ್ಕೊಂಡಿದ್ದೆ ಅಂತ ಹೇಳಿದ್ರಿ. ಬಹುಶಃ ಇದು ನಿಮ್ಮ ಕಾಲೇಜು ನಾಯಕತ್ವದ ಜೊತೆಗೆ ಬಂದಂಥ ಒಂದು ಕಾರ್ಯಕರ್ತ ಪಡೆ. ಅದು ಹೇಗೆ ಸಾಧ್ಯ ಆಯಿತು? ನಾನು ಯಾವುದೇ ವಿಚಾರದಲ್ಲಿ ಭಯ ಬೀಳ್ತಾ ಇರಲಿಲ್ಲ, ಈಗಲೂ ಅಷ್ಟೇ. ಯಾರಾದರೂ ಬಂದು ದೌರ್ಜನ್ಯ ಮಾಡ್ತೀನಿ, ಅದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡೋಷ್ಟು ಧೈರ್ಯ. ಯಾವಾಗ ಆ ಥರ ನನಗೆ ಧೈರ್ಯ ಇದೆ ಅಂದರು, ಎಲ್ಲ ನನ್ನ ಜೊತೆಗೆ ಬರೋರು. ಬಸಲಿಂಗಪ್ಪ ಅವ್ರ ವಿರುದ್ಧ ಒಂದು ಹೋರಾಟ ನಡೀತು 73ರಲ್ಲಿ. ಅವರು ಭೂಸಾ ಸಾಹಿತ್ಯ ಅಂದರು, ದೇವರುಗಳ ಫೋಟೋ ಎಲ್ಲ ತೆಗೆದು ಬಿಸಾಕಿ ಅಂದರು. ಆಗ ಇಡೀ ವಿದ್ಯಾರ್ಥಿ ಸಮೂಹ ಅವ್ರ ವಿರುದ್ಧ ಹೋಯಿತು. ನಾವು ನೋಡ್ತಿದ್ದೆ, ಏನು ಕಾರಣ ಇಲ್ಲ. ಆಮೇಲೆ ಒಂದಿನ ಬಸಲಿಂಗಪ್ಪನವರೇ ನಮ್ಮನ್ನೆಲ್ಲ ಕರೆಸಿದ್ರು, ಎಲ್ಲ ವಿದ್ಯಾರ್ಥಿ ನಾಯಕರು ಬಂದು ನನ್ನ ಭಾಷಣ ಕೇಳಿ ಅಂತ. ನಾನು ಮತ್ತು ರೋಷನ್ ಬೇಗ ಹೋಗಿದ್ವಿ. ಅದರಲ್ಲಿ ಏನೂ ಇರಲಿಲ್ಲ, ಇದು ಅನ್ಯಾಯ ಅಂತ ಅನ್ನಿಸ್ತು. ನಾವು ಬಸಲಿಂಗಪ್ಪನ ಪರ ನಾನು ರೋಷನ್ ಬೇಗ ಸ್ಟೇಟ್ಮೆಂಟ್ ಕೊಟ್ವಿ, ಅದರಲ್ಲಿ ಏನು ತಪ್ಪಿಲ್ಲ ಅಂತ. ಬೇರೆಯವರಾಗಿದ್ದರೆ ಬಂದು ಗಲಾಟೆ ಮಾಡಿರೋರು. ಒಂದು ರೋಷನ್ ಬೇಗು ಅಲ್ಪಸಂಖ್ಯಾತರು, ನಾನು ಕೋದಂಡರಾಮಪುರದವ್ರು ಅಂತ ನನ್ನ ತಂಟೆಗೆ ಯಾರೂ ಬರಲಿಲ್ಲ. ಸ್ಟ್ರೈಕ್ ಆಮೇಲೆ ನಿಂತೋಯ್ತು. ದೇವರಾಜ ಅರಸು ಅಳಿಯನ್ಗೂ ಇವನು ಪ್ರಶ್ನೆ ಮಾಡ್ತಾನೆ, ಇವನು ಯಾರೋ ಸ್ಟ್ರಾಂಗ್ ಇದ್ದಾನೆ ಅಂತೇಳಿ. ಅಂದರೆ ಅನ್ಯಾಯವಾಗೇನು ನಾವು ಮಾಡ್ತಾ ಇರಲಿಲ್ಲ, ಅದರಿಂದ ಯಾವುದು ಭಯನೂ ಇರಲಿಲ್ಲ. ಮತ್ತು ನಮ್ಮ ಕೈಗೆ ಯಾರು ಬೆಡ್ ತೋರ್ಸೋಕ್ಕಾಗ್ತಾರಲ್ಲ. ಇವನು ನಿಮ್ಮ ಬ್ಯಾಕ್ ಸಪೋರ್ಟ್ ಏನಿತ್ತು ಅವಾಗ? ಧೈರ್ಯ ಅಷ್ಟೇ, ಸ್ವಂತ ಧೈರ್ಯ. ಮತ್ತು ಕೋದಂಡರಾಮಪುರದಲ್ಲಿ ನಮ್ಮ ಬೆಂಬಲಿಗರಿದ್ರಲ್ಲ, ನೀವು 2 ಗಂಟೆ ರಾತ್ರಿ ಕರೆದ್ರೂ ಬರೋರು. ದೇವರಾಜ ಅರಸ್ಗೆ ಏನಾಯ್ತಾರೆ, ಹುಡುಗ ಈ ಕಾಲೇಜಲ್ಲೆಲ್ಲ ಎಲೆಕ್ಷನ್ ಗೆಲ್ಲಿಸ್ತಾ ಇದ್ದಾನಲ್ಲಪ್ಪ ಅಂತ. ಅವರೇ ಕಪಿಸೇನೆ ಅಂತ ಇಟ್ಟಿದ್ದು ಯೂತ್ ಕಾಂಗ್ರೆಸ್ ಅವ್ರಿಗೆ. ಅವ್ರು ಕರೆದು ಹೇಳೋರು ನಮ್ಗೆ, ಭಾಳ ಪ್ರೀತಿ ಮಾಡೋರು ನಮಗೆಲ್ಲ. ಅವ್ರ ಜೊತೆ ನಾವು ಇಲ್ಲೇ ಇದ್ರೂ ಕೂಡ ಭಾಳ ನೀವೆಲ್ಲ ಹಿಂದುಳಿದ ವರ್ಗದವರು, ಮೇಲೆ ಬರಬೇಕು, ಬುದ್ಧಿ ಕಲೀರಿ, ಓದ್ರಿ ಅಂತೆಲ್ಲ ಬುದ್ಧಿ ಹೇಳೋರು. ಆಗ ಭಾಳ ಸ್ವಾರಸ್ಯಕರವಾದ ಘಟನೆ ಅಂದರೆ 77ರಲ್ಲಿ ನಾನು ಒಂದೇ ಒಂದು ಕಾಲೇಜ್ ಜನತಾದಳದವ್ರಿಗೆ ಗೆಲ್ಲಕ್ಕೆ ಬಿಡಲಿಲ್ಲ. ಇಂದಿರಾ ಗಾಂಧಿ ಸೋತಿದ್ರು, ನಮ್ಮ ಪ್ರಶ್ನೆನ ಗೆಲ್ಲಕ್ಕೆ ಬಿಡಬಾರ್ದು ಜನತಾದಳಕ್ಕೆ ಅಂತ. ಬಾಕಿಯವ್ರು ಭಯ ಬಿದ್ದಿದ್ರು, ನಾನು ಭಯ ಬೀಳಲಿಲ್ಲ. ಸೊ ಆ ಥರ ಇದ್ದಾಗ ದೇವರಾಜ ಅರಸೆ ಕರೆಸಿ ಮಾತಾಡೋರು ನಮಗೆ.